ನಮಸ್ಕಾರ. ಈ ರಾಶಿ ನಕ್ಷತ್ರದವರು ಮದುವೆ ಆದರೆ ಡೈವರ್ಸ್ ಪಕ್ಕ ಅಂದ್ಕೊಳ್ಳಿ. ಖಂಡಿತವಾಗ್ಲು ಯಾವ್ಯಾವ ರಾಶಿ ನಕ್ಷತ್ರದವ್ರು ಗೊತ್ತಾ? ಗಂಡು ಮಕ್ಕಳನ್ನಾಗಿರಲಿ ಹೆಣ್ಣು ಮಕ್ಕಳನ್ನಾಗಿರಲಿ ವಿಡಿಯೋನ ಪೂರ್ತಿ ನೋಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಎಸ್ಪೆಷಲಿ 19ನೇ ತಾರೀಕು ಹುಟ್ಟಿದವರು, 19 ಡೇಟ್ನಲ್ಲಿ ಹುಟ್ಟಿದವರು, 19ನೇ ತಾರೀಕಿನಲ್ಲಿ ಹುಟ್ಟಿದವರು, ಗಂಡು ಮಕ್ಕಳನ್ನಾಗಿರಲಿ ಹೆಣ್ಣು ಮಕ್ಕಳನ್ನಾಗಿರಲಿ, ಅವ್ರ ತಂದೆ ತಾಯಿಗಳೇ ಸಾಕಾಗೋಗ್ಬಿಟ್ಟಿರ್ತಾರೆ. ಇವ್ರ ಕಾಲದಲ್ಲಿ ಹೈರಾಣಾಗ್ಬಿಟ್ಟಿರ್ತಾರೆ. ತಂದೆ ತಾಯಿಗಳೇ ಸುಸ್ತಾಗ್ಬಿಟ್ಟಿರ್ತಾರೆ. ಈ ಮಕ್ಕಳನ್ನ ಕಂಟ್ರೋಲ್ ಮಾಡೋದೇ ಕಷ್ಟ, ಇವ್ರನ್ನ ಹ್ಯಾಂಡ್ಲು ಮಾಡೋದೇ ಕಷ್ಟ. ಎಸ್ಪೆಷಲಿ 19ನೇ ತಾರೀಕು ಹುಟ್ಟಿದವರನ್ನು ಅವರು ಯಾವುದೇ ರಾಶಿ ನಕ್ಷತ್ರದಲ್ಲನ್ನ ಇರಲಿ, 19ನೇ ತಾರೀಕು ಹುಟ್ಟಿ ಇವರು 19ನೇ ತಾರೀಕಿನರು ಯಾವುದೇ ರಾಶಿ ನಕ್ಷತ್ರದಲ್ಲನ್ನ ಹುಟ್ಟಿರಲಿ, ಇವ್ರನ್ನೇನಾದರೂ ಮದುವೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು, ಇಲ್ಲ ದೂರ ಆಗ್ಬಿಟ್ಟಿರ್ತಾರೆ, ಇಲ್ಲ ಗಂಡನೇ ತೀರೋಗ್ಬಿಟ್ಟಿರ್ತಾನೆ, ಇಲ್ಲ ಹೆಂಡ್ತಿನೇ ತೀರೋಗ್ಬಿಟ್ಟಿರ್ತಾರೆ, ಇಲ್ಲಾಂದರೆ ಇವರು ನಾನು ಮದುವೆನೇ ಆಗಲ್ಲ ಅಂತ ಕುಂತುಬಿಟ್ಟಿರ್ತಾರೆ, ಹುಡುಗ ಅಥವಾ ಹುಡುಗಿ. ಎಸ್ಪೆಷಲಿ 19ನೇ ತಾರೀಕಿನಲ್ಲಿ ಹುಟ್ಟಿದವರು 100ಕ್ಕೆ 70ರಿಂದ 80% ಆಫ್ ದಿ ಪೀಪಲ್ಸ್, 100ಕ್ಕೆ 70ರಿಂದ 80% ಆಫ್ ದಿ ಪೀಪಲ್ಸ್ ಇಲ್ಲ ಡೈವರ್ಸ್ ಮಾಡಿಕೊಂಡು ಎರಡನೇ ಮದುವೆಗೆ ಹೋಗ್ತಿರ್ತಾರೆ, ಇಲ್ಲ ದೂರ ವಿಚ್ಛೇದನ ಸಪರೇಷನ್ ದೂರ ಇರ್ತಾರೆ, ಅಥವಾ ಒಂದೇ ಮನೆಯಲ್ಲಿದ್ದರೆ ಒಬ್ಬರು ಕಂಡ್ರೆ ಒಬ್ರಿಗೆ ಆಗ್ತಾ ಇರಲ್ಲ. ಈ ರೀತಿ ಸಂಸಾರಗಳು ಮಾಡ್ತಾ ಇರ್ತಾರೆ. ಎಸ್ಪೆಷಲಿ 19ನೇ ತಾರೀಕಿನಲ್ಲಿ ಹುಟ್ಟಿದವರು. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ನಾವು ಜ್ಯೋತಿಷಿಗಳು ಇಂತಿಂಥ ಡೇಟ್ನಲ್ಲಿ ಹುಟ್ಟಿದವ್ರನ್ನ ಸರ್ವೆ ಮಾಡಿರ್ತೀರಿ. ಆ ಸರ್ವೆ ಪ್ರಕಾರ ಹೇಳ್ತೀವಿ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಇದನ್ನು ನೀವು ಕಾಮನ್ ಸೆನ್ಸ್ ಇಟ್ಕೊಂಡು 6th ಸೆನ್ಸ್ ಆಪ್ರೇಟ್ ಮಾಡಿ ಲೈಫ್ ಸ್ಟೈಲ್ನ ಬದಲಾವಣೆ ಮಾಡಿಕೊಂಡು ತಾಳ್ಮೆ ಸಮಾಧಾನದಿಂದ ಹೋದರೆ ಸಂಸಾರಗಳನ್ನ ಉಳಿಸ್ಕೊಬೋದು, ಸಂಸಾರನ ಬೆಳೆಸ್ಕೊಂಡು ಹೋಗ್ಬೋದು. ಅದು ನಿಮ್ಮ ಕೈನಲ್ಲೇ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ.